ರಾಯಬಾಗ್ ತಾಲೂಕಿನ ಮುಗಳಕೋಟ್ ಪಟ್ಟಣದ ವಾರ್ಡ್ ಸಂಖ್ಯೆ 2ರಲ್ಲಿ ಒಂದು ಜಾಗದ ವಿಷಯವಾಗಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಮಧ್ಯೆ ತೀವ್ರ ವಾಗ್ವಾದ ಏರ್ಪಟ್ಟಿತು. ಬೆಳ್ಳಂಬೆಳಗ್ಗೆ ಹೋರಾಟಕ್ಕೆ ಸಿದ್ಧರಾಗಿ ನಿಂತಿದ್ದ ಮಹಿಳಾ ಮಣಿಗಳು, ಇದು ಸರ್ಕಾರಿ ಗಾಯರಾಣದ ಜಾಗ, ಈ ಜಾಗದಲ್ಲಿ ಯಾರೇ ಏನೇ ಮಾಡುತ್ತೇವೆ ಎಂದರೂ ನಾವು ಬಿಡೋದಿಲ್ಲ ಎನ್ನುವ ವಾದ ಮಹಿಳೆಯರದ್ದಾಗಿದ್ದರೆ, ಇದು ನಮ್ಮ ಮಾಲೀಕನ ಭೂಮಿ, ಬೇಕಿದ್ದರೆ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಎನ್ನುವ ಗುಂಪು ಇನ್ನೊಂದು ಕಡೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯ ಅಧಿಕಾರಿ ಕೆಲವು ಕ್ಷಣ ಯಾರಿಗೆ ಏನು ಹೇಳಬೇಕೆನ್ನುವುದೇ ತಿಳಿಯದಂತಾದರೂ ಕೊನೆಗೆ ನೋಡೋಣ, ಪರಿಶೀಲಿಸಿ ನೋಡೋಣ ಎಂದು ಭರವಸೆ ನೀಡಿದರು. ಆದರೆ ಇಷ್ಟಕ್ಕೆ ಮುಗಿಯದ ಈ ವಿವಾದ ಪುರಸಭೆ ಕಚೇರಿಯವರೆಗೂ ಧಾವಿಸಿ ಬಂದಿತ್ತು. ಇಂದಿರಾ ಕ್ಯಾಂಟೀನ್ನಲ್ಲಿ ಮಧ್ಯಾಹ್ನದ ಭೋಜನ ಮಾಡಿಕೊಂಡು ಮಹಿಳೆಯರು ಹೋರಾಟಕ್ಕೆ ಸಿದ್ಧರಾಗಿದ್ದರು. ರಾಯಬಾಗ್ ತಹಶೀಲ್ದಾರ್ ಅವರು ಭೇಟಿ ನೀಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವವರೆಗೂ ನಾವು ಇಲ್ಲಿಂದ ಏಳೋದಿಲ್ಲ ಎಂದು ಹಠ ಹಿಡಿದರು. ನೀವೇನು ಮಾಡುತ್ತೀರೋ ಗೊತ್ತಿಲ್ಲ, ಸಂಬಂಧಿಸಿದ ಕಾಗದ ಪತ್ರಗಳನ್ನು ಪರಿಶೀಲಿಸಿ 2 ದಿನಗಳಲ್ಲಿ ನಮಗೆ ಆ ಜಾಗದಲ್ಲಿ ಕೆಲಸ ಮಾಡಲು ಬಿಡಿ ಎನ್ನುವ ಗುಂಪು ಇನ್ನೊಂದು ಕಡೆ. ಈ ಮಧ್ಯೆ ಪ್ರವೇಶಿಸಿದ ಪೊಲೀಸ್ ಸಿಬ್ಬಂದಿ ಹಾಗೂ ಪುರಸಭೆ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ಏರ್ಪಟ್ಟಿತು. ಅದನ್ನ ಬಿಟ್ಟು ಇದನ್ನು ನೋಡು ಎನ್ನುವಂತಿತ್ತು. ಇದು ಸರ್ಕಾರಿ ಕಚೇರಿಯೋ ಸಂತೆ ಬಜಾರು ಎನ್ನುವ ವಾತಾವರಣ ನಿರ್ಮಾಣವಾಗಿತ್ತು. ಕೊನೆಗೆ ಪುರಸಭೆಗೆ ಆಗಮಿಸಿದ ಪುರಸಭೆ ಸದಸ್ಯ ರಮೇಶ್ ಶೆಡನ್ನವರ 2 ಗುಂಪುಗಳಿಗೆ ಸಮಜಾಯಿಸಿ ಆ ಜಾಗದ ವಿಷಯವಾಗಿ ಮಂಗಳವಾರ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದ್ದರಿಂದ ಮಹಿಳೆಯರು ತಮ್ಮ ಹೋರಾಟಕ್ಕೆ ವಿರಾಮ ಹೇಳಿದ್ದಾರೆ. ಸರ್, ಏನಿದು ಗಲಾಟೆ ಬೆಳಗ್ಗೆಯಿಂದ ಸಾರ್ವಜನಿಕರ ಅಲ್ಲಿ ಟಾಯ್ಲೆಟ್ ಐತಿ ಮತ್ತು ಇದು ಗಾಡಿ ಐತಿ ಅಂತಂದು ಹಿಂಗೆ ಹೇಳ್ರಿ ನಮ್ಗೆ ನಿನ್ನೆ ಅರ್ಜಿ ಕೊಟ್ಟಿದ್ರೆ ಹೇಳಿ ಸರ್. ಇದು ಸಾರ್ವಜನಿಕ ಶೌಚಾಲಯ ಮತ್ತು ವಾರ್ಡ್ ಸಂಖ್ಯೆ ಹೇಳ್ರಿ. ಹಾಂ, ಅದೈತಿ ರೀ. ಅದೈತಿ ನಂತರ ಇವ್ರನ್ನೂ ನಾವು ಆ ಜಾಗದವ್ರನ್ನೂ ಕರೆಸಿ ಈಗೆಲ್ಲ ನಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಐತಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದು ಸರಿಪಡಿಸ್ತೀವಿ. ಸಮಸ್ಯೆ ಯಾಕ್ರಿ ಇಷ್ಟು ಉದ್ಭವವಾಗಿ ಎಷ್ಟು ಗಲಾಟೆ, ಎಷ್ಟು ವಾದ ವಿವಾದಗಳು ಯಾಕೆ? ಅದು ಪೈಲೇದ ಹಳಿ ಟಾಯ್ಲೆಟ ಮತ್ತು ಗಾಡಿ ಕಟ್ಟಿದ್ದ ಹಿಂಗೆ ಐತಿ, ಗಾಡಿ ಕಟ್ಟಿದ್ದ ಇದು ಮಾಡ್ಯಾರ ಅಷ್ಟೇ. ನೀವು ಇದಕ್ಕೇನು ಪರಿಹಾರ ಕಂಡುಕೊಳ್ಬೇಕಿನ್ನೂ ಮಹಿಳೆಯರು ಕೂತಾರು ಮತ್ತು ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟವರು ಅದಾರು, ಪೊಲೀಸ್ ಸಿಬ್ಬಂದಿ. ಇದಕ್ಕೆ ಕೊನೆ ಯಾವಾಗ ಸರ್? ಈಗ ನಾವು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಇದನ್ನು ಅವರು ರೈಟಿಂಗ್ದಾಗ ಕೊಡುತ್ತೇವೆ ಇವರು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾರೆ. ಏನು ನೀವು ಮಾಡ್ತೀವಿ? ಈಗ ಅದಕ್ಕಾಗಿ ಒಂದು ವಾರ ನಾವು ಟೈಮಿಂಗ್ ಬಿಟ್ಟಿದ್ದು, ಅದ್ರ ಪ್ರಕಾರ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದೇ ರೀತಿ ಗಲಾಟೆ ಮುಂದುವರೆದ್ರೆ ಏನು ಕ್ರಮ ಕೈಗೊಳ್ತೀವಿ ಸರ್? ಅದೇ ಹೇಳಿದ್ರು. ಇದೇ ರೀತಿ ವಾಗ್ವಾದಗಳು ಏನೋ ಘಟನೆ ನಡೀತಂದ್ರೆ ಇಲ್ಲ, ಅದನ್ನು ಮುಂದೆ ಅವ್ರೇನು ಮುಂದಿನ ಅಧಿಕಾರಿಗಳಿಗೆ ಅವ್ರೇನು ಇದು ಮಾಡ್ತಾರೆ. ನೀವೇನು ಮಾಡ್ತೀರಿ ಸರ್? ಇದನ್ನು ನನಗೇನ ಶಮನ ಮಾಡಬೇಕಾದ್ರೆ ನೀವೇನು ಕ್ರಮ? ಈಗ ನಾವು ಈಗ ಹೇಳಿದ್ರು ಅವ್ರಿಗೆ. ಹಾಂ, ಅವ್ರಿಗೆ ಹೇಳಿದ್ರಿ ಒಂದು 7 ದಿವಸ ಟೈಮಿಂಗ್ ಬಿಟ್ಟಿದ್ದು. ಅದ್ರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಈಗ ಪರಿಹಾರ ಮಾಡ್ತಂತ ಹೇಳಿದ್ರು. ಬೆಳಿಗ್ಗೆ ಒಂದು ಜಾಗದ ತಕರಾರು ನಡೆದಿತ್ತು, ಸುಮಾರು 8 ಗಂಟೆಯಿಂದ ಒಂದು 3-4 ತಾಸು ನಡೆದಿತ್ತು. ಏನಾಯಿತು ಅನ್ನೋದನ್ನು ಅವರು ಹೇಳಿರಲಿಲ್ಲ. ಈ ಕಡೆಯಿಂದ ವಾದ ವಿವಾದ ಗೊತ್ತಾಗಲಿಲ್ಲ. ಏನಾಯ್ತು ಸರ್? ಅದು ಏನಿಲ್ಲ, ಜಾಗದ ನಾವು ತೊಗೊಂಡಿದ್ದು ಜಾಗ ನಾವು ಕಟ್ಟಡ ಮಾಡೋರು ಇತ್ತು, ಆ ಪಾರ್ಟಿ ಐತಿ. ನಮ್ದು ಗೈರಾನ್ ಜಾಗ ಐತಿ. ನಾವು 20 ವರ್ಷ ಹೋರಾಟ ಮಾಡ್ಕೊತ ಬಂದದ್ದು. ಈ ಜಾಗ ಅವ್ರು ತೊಗೊಂಡಿದ್ದಲ್ಲ, ನಮ್ಮ ಗೈರಾನ್ ಜಾಗ ಹೊಡ್ಕೋತಾರೋ, ನಮ್ಮ ಟಾಯ್ಲೆಟ್ ಕೆಡವತ್ತಾರ ಪಾರ್ಟಿ, ಆ ಪಾರ್ಟಿ ಅದು ವಾದ ಇತ್ತು. ಈಗ ನಾವು ಎರಡು ಪಾರ್ಟಿನ ಕುಣಿಸಿ ಮಾತಾಡಿಸಿ ಚೀಫ್ ಆಫೀಸರ್ ಅವ್ರ ಮುಂದೆ ಕುಣಿಸ್ಕೊಂಡು ಅದೇನೈತಿ ಪರಿಶೀಲನೆ ಮಾಡಿರಿ. ಒಂದು ವಾರ ಟೈಮಿಂಗ್ಗಳು ತೊಗೊಂಡಿದ್ವು. ನಾವು ಅವ್ರ ಕಡೆಯೂ ತೊಗೊಂಡಿದ್ವಿ, ಇವ್ರ ಕಡೆಯೂ ತೊಗೊಂಡಿದ್ವು. ಇವರು ಸತ್ಯಾಗ್ರಹ ಕೂತಿದ್ದು, ಇವ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟದ್ದು. ಇವತ್ತಿಗೆ 2 ದಿವಸಲೇ ಮಂಗಳವಾರ ಒಂದು ಮೀಟಿಂಗ್ ಕರೀತೆ ಚೀಫ್ ಆಫೀಸರ್ ಅವ್ರಿಗೂ ಹೇಳಿದ್ವಿ. ಮೀಟಿಂಗ್ ಕರೆದ್ರ ಒಳಗನ ಈಗ ನಮ್ದೊಂದು ಸರ್ವೆ, ಊರು ಸರ್ವೆ ಆಗೈತಿ. ಊರು ಸರ್ವೆದ್ದು ಈಗ ನಾಳೆ ಅದು ಮಷಿನ್ ತೊಗೊಂಬಂದು ಸರ್ವೆದಾರ ಗುರ್ತಾ ಮಾಡೋರು ಕಲ್ಲುಗಳು. ಆದ ನಂತರ ಮ್ಯಾಪ್ ಸಿಗ್ತೈತಿ ನಮಗೆ. ಮ್ಯಾಪ್ ಸಿಕ್ತಂದ್ರೆ ಗೌಟನ್ ಇತ್ತು, ಗೈರಾನ್ ಇತ್ತು, ಮಾಲ್ಕಿ ಇತ್ತು. ಅದನ್ನು ಪರಿಶೀಲನೆ ಮಾಡಿ ಈಗ ನಾವು ಚೀಫ್ ಆಫೀಸರ್ಗೆ ಏನಿದು 2 ದಿನದಾಗ ನಮ್ದು 1994ರಾಗ ಪಂಚಾಯಿತಿ ಎಂದಾಗೈತಿ. ಅಂದಿನಿಂದ ಇಂದಿನ ತನಕ ಯಾವ ಜಾಗ ಯಾರ ಹೆಸರಲ್ಲೇ ವರ್ಗಾವಣೆ ಆಯಿತು, ಯಾರ ಕಡೆಯಿಂದ ತೊಗೊಂಡ್ರು, ಅದು ಮಾಲ್ಕಿ ಇತ್ತು, ನಮ್ಮ ಪಂಚಾಯಿತಿ ಜಾಗನ ಯಾರು ಉತ್ತಾರ ಮಾಡ್ಕೊಂಡಾರೋ ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿನಿ. ಅದನ್ನು ಪರಿಶೀಲನೆ ಮಾಡ್ತೀವಿ ಅವ್ರು ಹೇಳ್ಯಾರು, ಅವರು ಒಪ್ಕೊಂಡಾರು, ಇವರು ಒಪ್ಕೊಂಡಾರು. 2 ದಿವಸ ಟೈಮಿಂಗ್ ಮಾಡಿ ಅವ್ರನ್ನ ಸತ್ಯಾಗ್ರಹ ಚಳವಳಿ ಬಿಡಿಸಿ ಕಳಿಸಿದ್ವಿ. ಸಂಜು ಬ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು.
ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.